ಇದೇನತ್ತೆ ಬಾಗ್ಲತ್ರ ನಿಂತ್ಕೊಂಡು ದರ್ಶನ ಕೊಡ್ತಿದ್ದೀರಾ? ಸುಮ್ಮನೆ ನಿಂತಿದ್ದೀರಾ? ನೀವೀಗ ಸುಮ್ಮನೆ ನಿಂತ್ಕೊಂಡ್ರೆ ನಾನೇನಂತ ಅರ್ಥ ಮಾಡ್ಕೋಬೇಕು ಅತ್ತೆ? ಆ ನಿನ್ನ ಕೆಟ್ಟ ಬಾಯಲ್ಲಿ ನನ್ನನ್ನು ಅತ್ತೆ ಅಂತ ಕರಿಬೇಡ. ನಿಮ್ಮ ಮಗ ನನ್ನ ಪ್ರೀತಿಯಿಂದ ಹೆಂಡತಿ ಅಂತ ಕರಿಬೇಕಾದ್ರೆ ನಾನು ನಿಮ್ಮನ್ನ ಕೊನೆ ಪಕ್ಷ ಚೇಷ್ಟೆಗೋಸ್ಕರ ಆದರೂ ನಿಮ್ಮನ್ನ ಅತ್ತೆ ಅಂತ ಕರಿಬಾರ್ದಾ ಅತ್ತೆ? ಬೇಡ ಅಂದಿದ್ದನ್ನೇ ಮಾಡೋ ಹಠಮಾರಿ ನೀನು ಅಂತ ನನಗೆ ಗೊತ್ತು ಕಣೆ. ಹಾಗೆ ಕಾರೋದಕ್ಕಿಂತ ಹಠಮಾರಿತನ ಒಳ್ಳೇದಲ್ವಾ ಅತ್ತೆ? ಭಾಷಣ ಸಾಕು. ಫೋನಲ್ಲೇನೋ ನನ್ನ ಗಂಡನ ಮೇಲೆ ಲವ್ ಆಗಿಲ್ಲ ಅಂತ ನಗ್ತಾ ಹೇಳ್ತಿದ್ದೆ. ಏನು ವಿಷಯ? ಯಾಕೋ ಗೊತ್ತಿಲ್ಲ ಅತ್ತೆ, ನಿಮ್ಮ ಮಗನ ಮಾತುಗಳು ಮನಸ್ಸಿಗೆ ತುಂಬ ಹತ್ತಿರ ಅನಿಸ್ತಿದೆ. ಚೇಷ್ಟೆಗಳು ಹಿತ ಅನಿಸ್ತಿದೆ. ಈ ಲಕ್ಷಣಗಳನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲಿ ವಿಜಿ ಮೇಲೆ ಲವ್ ಆಗುತ್ತೋ ಅಂತ ಭಯ ಆಗ್ತಾ ಇದೆ. ನನ್ನ ವಿಜಿ ಬಗ್ಗೆ ಕನಸು ಕಾಣೋ ಯೋಗ್ಯತೆನೂ ನಿನಗಿಲ್ಲ. ಲವ್ವು ಗಿವ್ವು ಅಂತ ಹೇಳಿದ್ರೆ ಹಲ್ಲು ಉದುರು ಹೋಗುತ್ತೆ. ಅಯ್ಯೋ ಅತ್ತೆ, ಹಲ್ಲಿಲ್ದೇ ಇದ್ರೆ ನೀವು ಚೆನ್ನಾಗೇ ಕಾಣಿಸಲ್ಲ. ಏಯ್, ತುಂಬಾ ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ, ವಿಜಿಯಿಂದ ದೂರ ಇದ್ದು ಬಿಡು ಗೀತಾ. ಅವನನ್ನ ಬುಟ್ಟಿಗೆ ಹಾಕೊಳ್ಳೋ ಪ್ರಯತ್ನಗಳು ಯಾವುದು ನಡೆಯೋದಿಲ್ಲ. ಅತ್ತೆ, ನೀವು ಕನ್ಫ್ಯೂಷನ್ ಮಾಡ್ಕೊಳ್ತಿದ್ದೀರಾ. ಇಲ್ಲಿ ಬುಟ್ಟಿಗೆ ಹಾಕೊಳ್ತಿರೋದು ನಾನಲ್ಲ, ನಿಮ್ಮ ಮಗ ವಿಜಿ. ಗೀತಾ, ನನ್ನ ಮಗನಿಗೆ ಗಂಜಿ ಕುಡ್ಸೋದಕ್ಕೆ ನೀನೇ ಆಗಬೇಕಂತೆ. ಹೋಗು. ಕ್ಷಮಿಸಿ ಅತ್ತೆ, ನಾನು ಹೋಗೋಕ್ಕಾಗಲ್ಲ. ಈಗಷ್ಟೇ ನನ್ನ ಮಗನ ತಂಟೆಗೆ ಹೋಗಬಾರ್ದು ಅನ್ನೋ ಥರ ತಾಕೀತು ಮಾಡಿ ಈಗೋಗಿ ಗಂಜಿ ಕುಡ್ಸು ಅಂತೀರಲ್ಲ, ಯಾಕೆ ಆಮೇಲೆ ನನ್ನ ಬೈತಾ ಇರ್ಬೋದು ಅಂತನಾ? ನೋಡು, ಕೆಲವೊಂದು ಸಲ ಇಷ್ಟ ಇಲ್ಲದೆ ಇದ್ರೂ ಕಷ್ಟಪಟ್ಟು ಆ ಕೆಲಸಗಳನ್ನ ಮಾಡಬೇಕಾಗತ್ತೆ. ಈಗ ನಾನು ಮಾಡ್ತಾ ಇರೋದು, ನೀನು ಮಾಡಬೇಕಾಗಿರೋದು ಎರಡೂ ಅದೇ. ಅಯ್ಯೋ ಅತ್ತೆ, ನಿಮ್ಗೆ ನನ್ನನ್ನು ನಿಮ್ಮ ಮಗನ ಹತ್ರ ಗಂಜಿ ಕುಡ್ಸು ಅಂತ ಕಳ್ಸಕ್ಕೆ ಇಷ್ಟ ಇಲ್ಲದೆ ಇರ್ಬೋದು, ಆದರೆ ನನಗೆ ನಿಮ್ಮ ಮಗನಿಗೆ ಗಂಜಿ ಕುಡ್ಸೋಕೆ ಇಷ್ಟ ಇದೆ ಅತ್ತೆ. ಹೊಟ್ಟೆ ಉರ್ಸಿದ್ರು ಸಾಕು. ಬಾಯಿ ಮುಚ್ಕೊಂಡು ಹೇಳಿದ ಕೆಲಸನ ಮಾಡ್ತೀಯಾ? ನೀವು ಈ ಥರ ರೇಗ್ತಾ ಹೇಳಿದ್ರೆ ನಾನು ಹೋಗಲ್ಲ ಅತ್ತೆ. ಬೇಕಾದ್ರೆ ನೀವೇ ಹೋಗಿ ಗಂಜಿ ಕುಡ್ಸಿ. ನಿನ್ನ ಮುಖಕ್ಕೆ ಇನ್ನು ಹೇಗೆ ಹೇಳಬೇಕು? ಮಂಗಳಾರತಿ ಎತ್ತಿ ಬಾರಮ್ಮ, ನನ್ನ ಮಗನ್ ಗಂಜಿ ಕುಡ್ಸು ಅಂತ ಹೇಳ್ಬೇಕಾ? ಹಾಗೆ ಮಾಡಿದ್ರೆ ತಪ್ಪೇನಿದೆ ಅತ್ತೆ? ಏಯ್, ಮಾನು, ಎಲ್ಲಿದ್ಯಾ? ಹಾ, ಬಂದೆ ರೀ. ಹೋಗಮ್ಮ, ನನ್ನ ಮಗ ನಿಮ್ಮ ನಾಲ್ಗೆ ಏನು ಹರಿದೋಗಲ್ಲ ಅಂದ್ಕೊಳ್ತೀನಿ. ಕಳ್ಳ ಗಂಜಿ ಕುಡ್ಸಕ್ಕೂ ನಾನೇ ಬರಬೇಕು ಅಂತ ಹಠ ಮಾಡಿ ಕಸ್ಕೊಳ್ಳೋಷ್ಟು ಪ್ರೀತಿನ ನಾನು ಅಂದ್ರೆ ಈ ಥರ ದುಂಬಲ್ ಬೀಳೋ ಗಂಡಂದಿರೆ ಹೆಂಡ್ತಿರ್ಗೆ ಇಷ್ಟ. ಅಯ್ಯೋ, ನಾನು ಇವನ್ನ ಗಂಡ ಅಂತ ಒಪ್ಕೊಂಡ್ಬಿಟ್ನಾ? ಇಲ್ಲಪ್ಪ. ಗೀತಾ, ಏನೇ ಆಗಿದೆ ನಿಂಗೆ? ಯಾಕೆ ದಡ್ಡಿ ಥರ ಆಡ್ತಿದ್ಯಾ?
ಗೀತಾ, ಬಂದ್ಯಾ? ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಗೀತಾ. ಏನ್ ವಿಜಯ್, ನಿನಗ್ ನಾನೇ ಗಂಜಿ ತಿನ್ಸ್ಬೇಕಾ? ಇದೆಲ್ಲ ಅತಿ ಆಯ್ತು ಅಂತ ಅನ್ಸ್ತಿಲ್ವಾ? ಗೀತಾ, ನೋಡಿದ್ಯಾ ಅಂಬು ನನ್ನ ತಂಗಿಯಮ್ಮನ ಪರಿಸ್ಥಿತಿನ? ಶತ್ರು ಹತ್ರ ಹೋಗಿ ಹೋಗಮ್ಮ, ನನ್ನ ಮಗನ ಸೇವೆ ಮಾಡು ಹೋಗಮ್ಮ ಅಂತ ಹೇಳೋದಿದೆಯಲ್ಲ, ಯಾವ ಶತ್ರು ಅಂತ ಪರಿಸ್ಥಿತಿ ಬರಬಾರ್ದು ಅಂಬು. ನಮ್ ವಿಜಯ್ ಸಾರೇ ಗೀತಾ ಬೇಕು ಅಂದ್ರೆ ಮೇಡಮ್ ತಾನೇ ಏನ್ ಮಾಡ್ತಾರೆ? ತಪ್ಪಾಗಿರೋದು ವಿಜಯ್ ಕಡೆಯಿಂದ ಅಲ್ಲ, ದೊಡ್ಡದಾಗಿ ಕಿತ್ತು ಗುಡ್ಡೆ ಆಗ್ತಾನೆ ಅಂತ ಕರೆಸ್ಕೊಂಡ್ಲಲ್ಲ ಕವಡೆ ಪುರುಷನ, ಅಲ್ಲಿ ಆಗಿರೋದು ಎಡವಟ್ಟು. ಅದು ಅವಳು ಮಾಡಿರೋ ದೊಡ್ಡ ತಪ್ಪು. ಯಾಕೆ? ಎಲ್ಲ ಗೊತ್ತಿದ್ದು, ನೀನೇ ಮೇಕೆ ತರ ಕೇಳ್ತೀಯಲ್ಲ ಯಾಕೆ ಅಂತ. ಅಲ್ಲ ಅಮ್ಮ, ನೀನೇ ಹೇಳು, ಅವನು ಈ ಮನೆಗೆ ಬಂದ ಮೇಲೆ ಏನಂತ ದೊಡ್ಡ ಕೆಲಸ ಆಗಿರೋದು? ಆ ಕವಡೆ ಪುರುಷ ಬಂದು ಕೂಡ್ಲೆ ಬೆಟ್ಟ ಕಡ್ದು ಗುಡ್ಡ ಮಾಡ್ತಾನೆ ಅಂತ ಅನ್ಕೊಂಡಿದ್ಲು ನನ್ನ ತಂಗಿಯಮ್ಮ. ಆದ್ರೆ ಅವನು ಮಾಡಿದ್ದೇನು? ಬೆಟ್ಟನೇ ಗುಡ್ಡದ ಮುಂದೆ ಹೋಗಿ ತಲೆ ತಗ್ಸೋಂಗ್ ಮಾಡ್ಬಿಟ್ಟ. ಅದು ನಿಜಾನೇ ಬಿಡಿ. ಏನಿಲ್ಲ, ಬರೀ ಬಿಲ್ಡಪ್ ಒಂದು. ನಾನು ಹುಡ್ದಾಗಿಂದ ನೋಡ್ತಾ ಇದ್ದೀನಿ. ದೇಹ ಬೆಳೆದಿದೆ, ಬುದ್ಧಿ ಬೆಳೆದಿಲ್ಲ ನಂತರ. ನನ್ನ ತಂಗಿಯಮ್ಮನಿಗೆ ಬುದ್ಧಿ ಇರಬೇಕಿತ್ತು ಅಂಬು, ಅದವಳಿಗಿಲ್ಲ. ಏನೋ ಸಮಸ್ಯೆನ ದೊಡ್ಡದಾಗಿ ಸಾಲ್ವ್ ಮಾಡ್ತಾನೆ ಅಂತ ಅವನನ್ನು ಕರೆಸ್ಕೊಂಡ್ಬಿಟ್ಲು. ಅಂಬು, ನಾನು ನಿನ್ನಲ್ಲಿ ಕೇಳೋದು, ನನ್ನಲ್ಲಿ ಇಲ್ಲದೆ ಇರುವಂಥದ್ದು ಆ ಪುಣ್ಯಾತ್ಮನಲ್ಲಿ ಏನಿದೆ? ಏನೋ ಒಂದು 4 ಕವಡೆ ಜಾಸ್ತಿ ಇರ್ಬೋದು ಅಷ್ಟೇ ತಾನೇ. ಇದು ಒಂಥರ ಈ ಆಪ್ತ ಮಿತ್ರ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಇರೋವಾಗ್ಲೇ ರಾಮಚಂದ್ರ ಶಾಸ್ತ್ರಿಗಳನ್ನ ಕರೆಸ್ಕೊಂತಾರಲ್ಲ, ಇದೇ ಈ ಮನೇಲೇನು ಅಂತ ಹಂಗಾಯ್ತಿದೆ. ಒಟ್ನಲ್ಲಿ ಲೆಕ್ಕಾಚಾರ ಹಾಕೋ ನಮ್ಮ ದೊಡ್ಡಣ್ಣ ಬಂದ ಮೇಲೆ ನಮ್ಮ ಲೆಕ್ಕಾಚಾರ ತಪ್ತಾ ಇದೆ. ನಾಗೇಂದ್ರ ನೋಡ್ತಾ ಇದ್ದೀನಿ, ಏನದು? ನಿಜ ಹೇಳ್ತೀನಿ ಅಂಬು, ನಿಂಗೆ ಕಾಮನ್ ಸೆನ್ಸ್ ಇಲ್ಲ. ನಾನು ಯಾವುದೋ ಮೂಡಲ್ಲಿ ಇದ್ದೀನಿ, ನೀನು ನನ್ನ ಇನ್ಯಾವುದೋ ಮೂಡು ಕರ್ಕೊಂಡು ಹೋಗ್ತೇನೆ ನೀನು. ನೋಡು, ಅಷ್ಟು ಸುಲಭದಲ್ಲಿ ಸೀತಾರ ಕರಗಲ್ಲ. ಸೀತಾರ, ಕಂಟ್ರೋಲ್ ಯುವರ್ ಸೆಲ್ಫ್, ಓಕೆ? ಚಳಿ ಇರ್ಬೋದು, ಆದ್ರೆ ನಿನ್ನ ಚಳಿಗೆಲ್ಲ ನಡಗಬೇಡ. ನೋಡು, ನಾನು ನಿಂಗೆ ಒಂದು ವಾಸ್ತವದ ಕತೆ ಹೇಳ್ತೀನಿ ಅಂಬು. ಏನಂದ್ರೆ, ಇಷ್ಟು ದಿನ ನನ್ನ ತಂಗಿಯಮ್ಮ ಎಲ್ಲ ವಿಷಯದಲ್ಲೂ ಗೆಲ್ತಾ ಇದ್ಲು, ಎಲ್ಲ ವಿಷಯದಲ್ಲಿ. ಯಾಕೆ ಹೇಳು? ಜೊತೆಗೆ ಈ ಸಿತಾರ ಇದ್ದ. ಈಗ ಶುರುವಾಗಿದೆ ನೋಡು ಸೆಕೆಂಡ್ ಇನ್ನಿಂಗ್ಸು. ಆ ಗೀತಾ 6-4 ಹೊಡಿತಾನೆ ಇದ್ದಾಳೆ. ದಿನಕ್ಕೆ ಅವಳ ಸ್ಕೋರು ಹೈ ಆಗ್ತಾನೆ ಇದೆ. ನಮ್ಮ ಅಣ್ಣನ ಕ್ಯಾಪ್ಟನ್ಶಿಪ್ ಅಲ್ಲಿ ನಮ್ಮ ತಂಗಿಯವ್ವ ಸೋಲೊಪ್ಪಿಕೊಳ್ಳೋದು ಖಚಿತ. ಏನು ತಿಂದ್ಯಾ? ಸ್ವಲ್ಪ ತಾಡ್ಕೋ, ಏನ್ ಅಂತ ಹರಿಬರಿ. ಇನ್ನು 2 ಲೈನ್ ಇರೋದನ್ನು ಹೇಳ್ಬಿಡ್ತೀನಿ. ಸ್ವಲ್ಪ ಸೀರಿಯಸ್ನೆಸ್ ಇರ್ಲಿ. ಸರಿ, ನೀನು ಇಷ್ಟೊಂದು ಮೂಡಲ್ಲಿ ಅಂತ ಕರೆದಾಗ ಬಂದಿಲ್ಲ ಅಂದ್ರೆ ನನ್ನನ್ನು ಯಾರು ಗಂಡಸು ಅಂತಾರೆ? ರೆಡಿ, ಕಾಪಾಡಕ್ ಬಾರಿಸ್ತೀನಿ ನಾನು. ಮನೆಯಲ್ಲಿ ಸಮಸ್ಯೆಗಳ ಮೂಟೆ ಜೊತೆ ಹೊರಲಾಡ್ತಿದ್ದೀವಿ, ಇಂತಹ ಟೈಮಲ್ಲಿ ರೊಮ್ಯಾನ್ಸ್ ಮಾಡಕ್ ಕರಿತಾನೆ ಇವಳು. ಎಷ್ಟಿರ್ಬೇಕು ದಿಮಾಕು ನಿಂಗೆ? ಬಾಬುಜಿ ಮನೇಲಿದ್ದಾರೆ, ರೂಮಲ್ಲಿದೆ, ಬೆಂಗಪಿಲಿ. ಹೌದು, ಇದಾರಂತ ಗೊತ್ತಿದ್ದು ನೀನು ಅಂತ ಕರಿತೀಯಲ್ಲ, ಹೆಂಗೆ ಇಷ್ಟೊಂದು ಧೈರ್ಯ? ಎಲ್ಲಿಂದ ಇದೆಲ್ಲ? ನಿಮ್ ಧೈರ್ಯಕ್ಕೆ ಬೆಂಕಿ ಬಿತ್ತು ಮೇಡಮ್ಮು. ಗೀತಾ ಮೇಡಮ್, ಗೀತಾ ಬಾಬು.
ಲೆಹಂಗಾ ಬಿಳಿ ಅಲ್ಲ, ಇದು ಚಿಟ್ಟೆ ಬಿಳಿ. ಏನ್ ತಂಗೆಮ್ಮ ನೀನು? ಯಾವಾಗಲೂ ನೀನು ಬರ್ಬೇಕಾದ್ರೆ ಒಂದು ಸೌಂಡ್ ಇರುತ್ತೆ, ಒಂದು ವೈಬ್ರೇಟ್ ಇರುತ್ತೆ. ಏನಿವತ್ತು ಸೈಲೆಂಟ್ ಮಾಡಲ್ ಬಂದಿದ್ಯಾ? ಓ ಗಾಂಕ್ರೆ 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 ಹಂಗೆ ಮಾಡ್ಕೊಂಡ್ ಬಂದಿದ್ಯಾ? ನೋಡು ವಿಜಿ, ಹೊಟ್ಟೆ ಹಸ್ದಾಗ ಯಾರೇ ತಿನ್ಸಕ್ ಬಂದ್ರು ತಿನ್ಬೇಕು. ಅದ್ರಲ್ಲೂ ತಿನ್ನು ಅಂತ ಅನ್ನನೇ ಬಾಯಿ ಹತ್ರ ಬಂದಾಗ ಅದನ್ನ ದೂರ ತಳ್ಳೇಬಾರ್ದು. ನಾನು ದೂರ ತಳ್ಳಲ್ಲ. ತಿನ್ಸು ಗೀತಾ. ಈ ಮಾತನ್ನ ನಿಮ್ಮ ಅಮ್ಮಂಗೆ ಹೇಳ್ಬೋದಿತ್ತಲ್ಲ. ನಾನೇ ಬೇಕಂತ ಯಾಕೆ ಹಠ ಮಾಡಿದೆ? ಯಾಕಂದ್ರೆ ಆ ಹಸುವಲ್ಲಿ ನೀನ್ ಬಂದು ಊಟ ಮಾಡಿಸ್ತೀಯ ಅನ್ನೋ ನಿರೀಕ್ಷೆ ಇರುತ್ತಲ್ವಾ. ಆಯ್ತು ಮಾರೆಯ, ಡೈಲಾಗ್ ಹೊಡಿಯೋದನ್ನ ನಿಲ್ಸು. ನಾನೇ ತಿನ್ಸ್ತೀನಿ, ಆದ್ರೆ ಒಂದ್ ಕಂಡೀಷನ್. ಏನದು? ಇದನ್ನೇ ನೀನ್ ಅಭ್ಯಾಸ ಮಾಡ್ಕೋಬಾರ್ದು. ಇವತ್ತೊಂದೇ ದಿನ ನಾನು ಹಿಂಗೆ ತಿನ್ಸೋದು. ನಾನು ಚಿಕ್ಕೋನಿದ್ದಾಗ ನಮ್ಮಮ್ಮ ಹತ್ರ ಹಠ ಮಾಡಿದೆ ಅಂತ ಒಂದು ಚಾಕ್ಲೇಟ್ ಕೊಡ್ತಿದ್ಲು. ಮತ್ತೆ ಹಠ ಮಾಡಬಾರ್ದು, ಹಠ ಮಾಡಿದ್ರು ಕೊಡಲ್ಲ ಅಂತ ಗದರ್ತಿದ್ಲು. ಆದ್ರೆ ನಾನು ಹಠ ಮಾಡೋದು ನಿಲ್ಲಿಸ್ತಿರ್ಲಿಲ್ಲ, ನಮ್ಮಮ್ಮ ಚಾಕ್ಲೇಟ್ ಕೊಡೋದು ನಿಲ್ಲಿಸ್ತಿರ್ಲಿಲ್ಲ. ನೋಡು, ಆದ್ರೆ ನಾನ್ ನಿಮ್ಮ ಅಮ್ಮ ಅಲ್ವಲ್ಲ. ಹಾಗಾದ್ರೆ ನೀನ್ ಯಾರು? ನಾನಿನ್ ಹೆಣ್ ನೋಡು, ನನಗ್ ತುಂಬಾ ಕೆಲ್ಸ ಇದೆ. ಬೇಗ ಬೇಗ ಗಂಜಿ ಕುಡಿ. ಗೀತಾ ಗೀತಾ, ಏನ್ ಮಾಡ್ತಿದ್ಯಾ? ಗೀತಾ, ಏನ್ ಮಾಡ್ದೆ ನೀನು? ವಿಜಿ, ಸಾರಿ. ಸಾರಿ 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 ವಿಜಿ, ಒಂದ್ ನಿಮಿಷ ಇರು. ಗೀತಾ, ಊಟ ಮಾಡ್ಬೇಕಂದ್ರೆ ಜೀವ ತೆಗಿಯೋ ಯಮ್ಮನೆ ಕಾಯ್ತಾನಂತೆ. ಆದ್ರೆ ನೀನ ನೆಂಟಿ ಇಷ್ಟಾದ್ರೂ ಕನಿಕರ ಪ್ರೀತಿ ಮೂಡಲ್ವಾ? ನಗ್ನಗ್ತಾ ಊಟ ಮಾಡಿಸ್ಬೇಕು ಅಂತ ಅನ್ಸದೇ ಇಲ್ವಾ? ಒಂದ್ ನಿಮಿಷ ಇರು ವಿಜಿ, ನೀನ್ ಮೂತಿ ಒರ್ಸೋದಕ್ಕೆ ಬಟ್ಟೆ ಹುಡುಕ್ತಿಲ್ವಾ ನಾನು? ಬಟ್ಟೆ ಯಾಕೆ ಹುಡುಕ್ತೆ ಗೀತಾ? ನಾನ್ ಚಿಕ್ಕವನಿದ್ದಾಗ ನೋಡಿದ್ದೆ, ನಮ್ಮಪ್ಪ ಊಟ ಮಾಡ್ಬೇಕಂದ್ರೆ ಮೂತಿಗೇನಾದ್ರೂ ಊಟ ಅಂಟ್ಕೊಂಡ್ರೆ ನಮ್ಮಮ್ಮ ಏನ್ ಮಾಡ್ತಿದ್ರು ಗೊತ್ತಾ? ಅವಳು ಸೆರಗಿಂದಾನೆ ಮೂತಿ ಓಡಿಸೋರು. ಈಗೇನು, ನಾನು ನನ್ ಮೇಲಿಂದ ನಿನ್ ಮೂತಿ ಒರ್ಸ್ಬೇಕಾ? ಹಾ ಹೌದು. ನನ್ ಕರ್ಮ. ನೋಡು ನೋಡು, ಇಲ್ಲಿ 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 ಇಲ್ಲಿ. ಅಪ್ಪನಿಗೊಂದು ಮುತ್ತು ಕೊಡ್ತಿದ್ರಪ್ಪ.
ಏನು? ಏನು ಇಲ್ಲಪ್ಪ, ನಮ್ಮ ಅಪ್ಪನಿಗೆ ನಮ್ಮಮ್ಮ ಏನು ಮಾಡ್ತಿದ್ರು ಅಂತ ಹೇಳ್ದೆ ಅಷ್ಟೆ. ಹೌದು, ನೀನು ಯಾಕೆ ನನ್ನ ಮೂತಿ ಒರೆಸ್ದೆ? ನಾನು ಒರೆಸು ಅಂತೇನು ಹೇಳಿಲ್ವಲ್ಲ. ಯಾಕಂದ್ರೆ ಅದು ಹೆಂಡತಿಗೆ ಗಂಡಂಗೆ ಪ್ರೀತಿಯಿಂದ ಮಾಡೋ ಕೆಲಸ ಆಗಿತ್ತು. ನೋಡು ವಿಜಯ್, ನನಗೆ ಸಿಟ್ಟಾಸ್ಬೇಡ. ಬೇಗ ಬೇಗ ಗಂಜಿ ಕುಡಿ. ಈ ಸಲ ಗಂಜಿ ಬೀಳೋದು, ನಾನು ನಿನ್ನ ಮೂತಿ ಒರೆಸೋದು ಅದೆಲ್ಲ ಸೀನ್ ಇಲ್ಲ. ನಿನ್ನ ಬಾಯಿಗೆ ಸ್ಪೂನ್ ಇಟ್ಟು ನಾನು ಮುಖ ತಿರುಗಿಸ್ಕೊಳ್ತೀನಿ. ಯಾಕೆ ಗೀತಾ, ನನ್ನ ಮುಖ ನೋಡಿದ್ರೆ ಮುದ್ದು ಉಕ್ಕುತ್ತೆ ಅಂತ ಭಯನಾ? ಹ್ಞೂ ಕಣೋ, ನಿನ್ ಮನ್ಮಥನ್ ವಂಶದ ಕೊನೆ ಕುಡಿ ನೋಡು. ನಿನ್ ಮುಖ ನೋಡಿದ್ರೆ ಮುದ್ದು ಹುಕ್ಕಿ ಬರುತ್ತೆ. ಸುಮ್ನೆ ಗಂಜಿ ಕುಡಿಯೋದ್ ನೋಡು. ಮೆತ್ತಿಗೆ